ಕುಂಭಮೇಳದಲ್ಲಿ ಮುಸಲ್ಮಾನರ ಮತಾಂತರ ಆಗುತ್ತೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಶ್ವದ ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಹಿಂದೂ ಅರ್ಚಕರು ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಮತಾಂತರ, ಮೌಲಾನಾ ಮಾಡಿದ ಆರೋಪಕ್ಕೆ ಅರ್ಚಕರ ಪ್ರತ್ಯುತ್ತರ. ಪ್ರಯಾಗ್ರಾಜ್ನ ಮಹಾಕುಂಭ 2025ರ ಸುತ್ತ ಘರ್ ವಾಪಸಿ ಅಥವಾ ಧಾರ್ಮಿಕ ಮತಾಂತರದ ವಿವಾದ ಸುತ್ತಕೊಂಡಿದೆ. ಲಕ್ಷ ಮುಸ್ಲಿಮರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳಲು ಹುನ್ನಾರ ನಡೆದಿದೆ ಅಂತ ಮೌಲಾನಾ ಶಹಾಬುದ್ದೀನ್ ಬಾಂಬ್ ಸಿಡಿಸಿದ್ದಾರೆ. पत्र लिख करके मैंने उसमें मांग की है कि कुंभ के मेले में होने जा रहे धर्मांतरण के कार्यक्रम पर प्रतिबंध लगाया जाए और वहां मुसलमानों को मजहब तब्दील कराया जाएगा तो पूरे देश का माहौल खराब होगा. ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ಆರೋಪಕ್ಕೆ ಅರ್ಚಕ ಮಹಂತ್ ರವೀಂದ್ರ ಪುರಿ ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಬಲವಂತವಾಗಿ ಮತಾಂತರ ಮಾಡ್ತಿಲ್ಲ, ತಮ್ಮ ಸ್ವಇಚ್ಛೆಯ ಮೇರೆಗೆ ಸನಾತನ ಧರ್ಮಕ್ಕೆ ವಾಪಸ್ ಬರ್ತಿದ್ದಾರೆ ಅಂದ್ರು. नहीं, देखिए उनकी आस्था, उनकी श्रद्धा, उनका विश्वास है. वो हमारे पास आए थे, हमारे ईसाई भाई भी आए थे, हमारे गैर हिंदू भी आए थे. महाराज हमें भगवान की याद आ रही है, महाराज हमें राम की याद आ रही है, हमें शंकर की याद आ रही है, हम वापस आना चाहते हैं. मैंने कहा आपकी इच्छा है, अगर आप चाहते हैं आप आ सकते हैं, कोई जोर तो नहीं है, जैसे आपकी इच्छा है. और हमारा प्रयास है अगर वो वापस आएंगे हम उनके साथ हैं और जो भी हमसे सहयोग होगा उनका सहयोग हम करेंगे. ಇನ್ನು ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾಗಲಿರೋ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಭಕ್ತರು ಧಾವಿಸಿ ಬರ್ತಿದ್ದಾರೆ. ಇದರ ಜೊತೆ ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಸೇರ್ತಿದ್ದು ಗಮನ ಸೆಳೆಯುತ್ತಿದೆ. ಮತಾಂತರದ ಮಾತು ಯಾಕೆ ಕೇಳೋಕೆ ಸಿಗ್ತದೆ, ಈ ಕುರಿತಾದ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭ ಮೇಳ ಫೆಬ್ರವರಿ 13ರಿಂದ 26ರವರೆಗೂ ನಡೆಯುತ್ತೆ. ಕುಂಭಮೇಳ ಈ ಬಾರಿ 700 ವರ್ಷಗಳ ಇತಿಹಾಸ ಇದೆ ಕುಂಭಮೇಳಕ್ಕೆ. ಆದರೆ 700 ವರ್ಷಗಳ ಇತಿಹಾಸವುಳ್ಳ ಕುಂಭಮೇಳಕ್ಕೆ ಇದೀಗ ಕಪ್ಪು ಚುಕ್ಕಿ. ಮಹಾಕುಂಭ ಮೇಳದ ಸಂದರ್ಭದಲ್ಲೇ ಮುಸಲ್ಮಾನರ ಮತಾಂತರ ಅನ್ನೋ ಅಪವಾದ. 10,000 ಮಂದಿ ಮುಸಲ್ಮಾನರ ಮತಾಂತರಕ್ಕೆ ಸಿದ್ಧವಾಯ್ತಾ ವೇದಿಕೆ. ಮತಾಂತರಕ್ಕೆ ಯಾವುದೇ ಒತ್ತಾಯ ಇಲ್ಲ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ಮತಾಂತರ ಮಾಡಬೇಡಿ ಅಂತ ಹೇಳಿ ಮತ್ತೊಂದು ಸಮುದಾಯದವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಕುಂಭಮೇಳದಲ್ಲಿ ಮುಸಲ್ಮಾನರ ಮತಾಂತರ ಆಗುತ್ತೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಶ್ವದ ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಹಿಂದೂ ಅರ್ಚಕರು ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಮತಾಂತರ, ಮೌಲಾನಾ ಮಾಡಿದ ಆರೋಪಕ್ಕೆ ಅರ್ಚಕರ ಪ್ರತ್ಯುತ್ತರ. ಪ್ರಯಾಗ್ರಾಜ್ನ ಮಹಾಕುಂಭ 2025ರ ಸುತ್ತ ಘರ್ ವಾಪಸಿ ಅಥವಾ ಧಾರ್ಮಿಕ ಮತಾಂತರದ ವಿವಾದ ಸುತ್ತಕೊಂಡಿದೆ. ಲಕ್ಷ ಮುಸ್ಲಿಮರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳಲು ಹುನ್ನಾರ ನಡೆದಿದೆ ಅಂತ ಮೌಲಾನಾ ಶಹಾಬುದ್ದೀನ್ ಬಾಂಬ್ ಸಿಡಿಸಿದ್ದಾರೆ. पत्र लिख करके मैंने उसमें मांग की है कि कुंभ के मेले में होने जा रहे धर्मांतरण के कार्यक्रम पर प्रतिबंध लगाया जाए और वहां मुसलमानों को मजहब तब्दील कराया जाएगा तो पूरे देश का माहौल खराब होगा. ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ಆರೋಪಕ್ಕೆ ಅರ್ಚಕ ಮಹಂತ್ ರವೀಂದ್ರ ಪುರಿ ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಬಲವಂತವಾಗಿ ಮತಾಂತರ ಮಾಡ್ತಿಲ್ಲ, ತಮ್ಮ ಸ್ವಇಚ್ಛೆಯ ಮೇರೆಗೆ ಸನಾತನ ಧರ್ಮಕ್ಕೆ ವಾಪಸ್ ಬರ್ತಿದ್ದಾರೆ ಅಂದ್ರು. नहीं, देखिए उनकी आस्था, उनकी श्रद्धा, उनका विश्वास है. वो हमारे पास आए थे, हमारे ईसाई भाई भी आए थे, हमारे गैर हिंदू भी आए थे. महाराज हमें भगवान की याद आ रही है, महाराज हमें राम की याद आ रही है, हमें शंकर की याद आ रही है, हम वापस आना चाहते हैं. मैंने कहा आपकी इच्छा है, अगर आप चाहते हैं आप आ सकते हैं, कोई जोर तो नहीं है, जैसे आपकी इच्छा है. और हमारा प्रयास है अगर वो वापस आएंगे हम उनके साथ हैं और जो भी हमसे सहयोग होगा उनका सहयोग हम करेंगे. ಇನ್ನು ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾಗಲಿರೋ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಭಕ್ತರು ಧಾವಿಸಿ ಬರ್ತಿದ್ದಾರೆ. ಇದರ ಜೊತೆ ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಸೇರ್ತಿದ್ದು ಗಮನ ಸೆಳೆಯುತ್ತಿದೆ. ಮತಾಂತರದ ಮಾತು ಯಾಕೆ ಕೇಳೋಕೆ ಸಿಗ್ತದೆ, ಈ ಕುರಿತಾದ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭ ಮೇಳ ಫೆಬ್ರವರಿ 13ರಿಂದ 26ರವರೆಗೂ ನಡೆಯುತ್ತೆ. ಕುಂಭಮೇಳ ಈ ಬಾರಿ 700 ವರ್ಷಗಳ ಇತಿಹಾಸ ಇದೆ ಕುಂಭಮೇಳಕ್ಕೆ.
ಆದರೆ 700 ವರ್ಷಗಳ ಇತಿಹಾಸವುಳ್ಳ ಕುಂಭಮೇಳಕ್ಕೆ ಇದೀಗ ಕಪ್ಪು ಚುಕ್ಕಿ. ಮಹಾಕುಂಭ ಮೇಳದ ಸಂದರ್ಭದಲ್ಲೇ ಮುಸಲ್ಮಾನರ ಮತಾಂತರ ಅನ್ನೋ ಅಪವಾದ. 10,000 ಮಂದಿ ಮುಸಲ್ಮಾನರ ಮತಾಂತರಕ್ಕೆ ಸಿದ್ಧವಾಯ್ತಾ ವೇದಿಕೆ? ಮತಾಂತರಕ್ಕೆ ಯಾವುದೇ ಒತ್ತಾಯ ಇಲ್ಲ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ಮತಾಂತರ ಮಾಡಬೇಡಿ ಅಂತ ಹೇಳಿ ಮತ್ತೊಂದು ಸಮುದಾಯದವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಕುಂಭಮೇಳದಲ್ಲಿ ಮುಸಲ್ಮಾನರ ಮತಾಂತರ ಆಗುತ್ತೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಶ್ವದ ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಹಿಂದೂ ಅರ್ಚಕರು ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಮತಾಂತರ, ಮೌಲಾನಾ ಮಾಡಿದ ಆರೋಪಕ್ಕೆ ಅರ್ಚಕರ ಪ್ರತ್ಯುತ್ತರ. ಪ್ರಯಾಗ್ರಾಜ್ನ ಮಹಾಕುಂಭ 2025ರ ಸುತ್ತ ಘರ್ ವಾಪಸಿ ಅಥವಾ ಧಾರ್ಮಿಕ ಮತಾಂತರದ ವಿವಾದ ಸುತ್ತಕೊಂಡಿದೆ. ಲಕ್ಷ ಮುಸ್ಲಿಮರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳಲು ಹುನ್ನಾರ ನಡೆದಿದೆ ಅಂತ ಮೌಲಾನಾ ಶಹಾಬುದ್ದೀನ್ ಬಾಂಬ್ ಸಿಡಿಸಿದ್ದಾರೆ. पत्र लिख करके मैंने उसमें मांग की है कि कुंभ के मेले में होने जा रहे धर्मांतरण के कार्यक्रम पर प्रतिबंध लगाया जाए और वहां मुसलमानों को मजहब तब्दील कराया जाएगा तो पूरे देश का माहौल खराब होगा. ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ಆರೋಪಕ್ಕೆ ಅರ್ಚಕ ಮಹಂತ್ ರವೀಂದ್ರ ಪುರಿ ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಬಲವಂತವಾಗಿ ಮತಾಂತರ ಮಾಡ್ತಿಲ್ಲ, ತಮ್ಮ ಸ್ವಇಚ್ಛೆಯ ಮೇರೆಗೆ ಸನಾತನ ಧರ್ಮಕ್ಕೆ ವಾಪಸ್ ಬರ್ತಿದ್ದಾರೆ ಅಂದ್ರು. नहीं, देखिए, उनकी आस्था, उनकी श्रद्धा, उनका विश्वास है. वो हमारे पास आए थे, हमारे ईसाई भाई भी आए थे, हमारे गैर हिंदू भी आए थे. महाराज हमें भगवान की याद आ रही है, महाराज हमें राम की याद आ रही है, हमें शंकर की याद आ रही है, हम वापस आना चाहते हैं. मैंने कहा आपकी इच्छा है, अगर आप चाहते हैं आप आ सकते हैं, कोई जोर तो नहीं है, जैसे आपकी इच्छा है. और हमारा प्रयास है, अगर वो वापस आएंगे हम उनके साथ हैं और जो भी हमसे सहयोग होगा उनका सहयोग हम करेंगे. ಇನ್ನು ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾಗಲಿರೋ ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಭಕ್ತರು ಧಾವಿಸಿ ಬರ್ತಿದ್ದಾರೆ. ಇದರ ಜೊತೆ ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಸೇರ್ತಿದ್ದು ಗಮನ ಸೆಳೆಯುತ್ತಿದೆ. ಮತಾಂತರದ ಮಾತು ಯಾಕೆ ಕೇಳೋಕೆ ಸಿಗ್ತದೆ? ಈ ಕುರಿತಾದ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭ ಮೇಳ ಫೆಬ್ರವರಿ 13ರಿಂದ 26ರವರೆಗೂ ನಡೆಯುತ್ತೆ. ಕುಂಭಮೇಳ ಈ ಬಾರಿ 700 ವರ್ಷಗಳ ಇತಿಹಾಸ ಇದೆ ಕುಂಭಮೇಳಕ್ಕೆ. ಆದರೆ 700 ವರ್ಷಗಳ ಇತಿಹಾಸವುಳ್ಳ ಕುಂಭಮೇಳಕ್ಕೆ ಇದೀಗ ಕಪ್ಪು ಚುಕ್ಕಿ. ಮಹಾಕುಂಭ ಮೇಳದ ಸಂದರ್ಭದಲ್ಲೇ ಮುಸಲ್ಮಾನರ ಮತಾಂತರ ಅನ್ನೋ ಅಪವಾದ. 10,000 ಮಂದಿ ಮುಸಲ್ಮಾನರ ಮತಾಂತರಕ್ಕೆ ಸಿದ್ಧವಾಯ್ತಾ ವೇದಿಕೆ? ಮತಾಂತರಕ್ಕೆ ಯಾವುದೇ ಒತ್ತಾಯ ಇಲ್ಲ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ಮತಾಂತರ ಮಾಡಬೇಡಿ ಅಂತ ಹೇಳಿ ಮತ್ತೊಂದು ಸಮುದಾಯದವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಕುಂಭಮೇಳದಲ್ಲಿ ಮುಸಲ್ಮಾನರ ಮತಾಂತರ ಆಗುತ್ತೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ. ವಿಶ್ವದ ಐತಿಹಾಸಿಕ ಉತ್ಸವದ ಬಗ್ಗೆ ಮೌಲಾನಾ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಹಿಂದೂ ಅರ್ಚಕರು ತಿರುಗೇಟು ಕೊಟ್ಟಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರ ಮತಾಂತರ, ಮೌಲಾನಾ ಮಾಡಿದ ಆರೋಪಕ್ಕೆ ಅರ್ಚಕರ ಪ್ರತ್ಯುತ್ತರ. ಪ್ರಯಾಗ್ರಾಜ್ನ ಮಹಾಕುಂಭ 2025ರ ಸುತ್ತ ಘರ್ ವಾಪಸಿ ಅಥವಾ ಧಾರ್ಮಿಕ ಮತಾಂತರದ ವಿವಾದ ಸುತ್ತಕೊಂಡಿದೆ. ಲಕ್ಷ ಮುಸ್ಲಿಮರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳಲು ಹುನ್ನಾರ ನಡೆದಿದೆ ಅಂತ ಮೌಲಾನಾ ಶಹಾಬುದ್ದೀನ್ ಬಾಂಬ್ ಸಿಡಿಸಿದ್ದಾರೆ. पत्र लिख करके मैंने उसमें मांग की है कि कुंभ के मेले में होने जा रहे धर्मांतरण